ಇವತ್ತಾಗ್ತಿರೋ ಖುಷಿಗೆ ಒಂದಲ್ಲ ಬಾವ, ಎರಡೆರಡು ಬಾಟ್ಲಿ ಖಾಲಿ ಮಾಡದೆಯ. ಮಾದೇವ ಮಣ್ಣಲ್ಲಿ ಬಿದ್ದಾಯ್ತು, ಇನ್ನು ಗೋರಿ ಕಟ್ಟದಷ್ಟೇ ನಮ್ ಕೆಲ್ಸ. ನೋಡ್ ಬಾವ, ಊರೇ ತಿರುಗ್ ನೋಡೋ ಹಾಗೆ ತನ್ ತಂಗಿ ಮದ್ವೆ ಮಾಡ್ತೀನಿ, ತುತ್ತೂರಿ ಊದ್ತೀನಿ, ರಾತ್ರಿನ ಹಗಲ್ ತರ ಬೆಳಗ್ಸ್ತೀನಿ ಅಂದಿದ್ ಮಾದೇವನ್ ಮುಖದಲ್ಲಿ ಇವತ್ತು ನೋವು ಹರಿದು ಊರ್ ಬಾಗ್ಲಾಗಿದೆ. ಎಲ್ಲೋ ಸುಟ್ಟೋಗಿರೋ ಸ್ಮೆಲ್ ಬರ್ತಿದೆ ಅಲ್ಲ? ಹೋಗ್ಲಿ ಬಿಡು ಗರುಡ, ಕೆಳಗ್ ಬಿದ್ದವ್ರನ್ನ ಮೇಲೆತ್ತ ಕೆಲ್ಸ ಮಾಡ್ಬೇಕು. ಅದನ್ ಬಿಟ್ಟು ಕಾಲಲ್ಲಿ ತುಳಿದು ಮಣ್ಣ್ ಮಾಡಬಾರ್ದು. ನೀನೇನ್ ಬಾವ ಬುದ್ಧಿ ಇಲ್ದಂಗ್ ಮಾತಾಡ್ತೀಯ? ಕೈ ಹಿಡ್ದೆತ್ತಕ್ಕೆ ನನ್ ಕೈನ ಕತ್ತರಿಸ್ಬಿಟ್ಟವನೆ. ಆಯಸ್ ಮುಗಿದ್ಮೇಲೆ ನಾಯಿನೇ ಸೀದಾ ಸ್ಮಶಾನಕ್ಕೆ ಹೋಯ್ತದಂತೆ. ಯಾಕ್ರಲ್ಲ ಸುಮ್ಕೆ ನನ್ನ ಕೆಣಕಿ ಕೊನೆ ಆಯ್ತೀರಾ? ಮಾರವಾದೆಯಿಂದ ದಾರಿ ಬಿಟ್ಟು ಜೀವ ಉಳಿಸ್ಕೊಳ್ಳಿ. ನಮ್ ಜೀವ ತೆಗಿಯೋದು ಅಂದ್ರ ಬಾಟಲ್ ಓಪನ್ ಮಾಡ್ದಂಗೆ ಅನ್ಕೊಂಡಿದ್ಯಾ? ನಾವು ಕೈಗ್ ಬಳೆ ತೊಟ್ಟಿಲ್ಲ. ಕಡ್ಗ ತೊಟ್ಟು ಮಾತ್ರಕ್ಕೆ ನೀನು ಗಂಡುಗಲಿ ಆಗಲ್ಲ. ಗುಂಡಿಗೆ ಇರಬೇಕು, ಗುಂಡಿಗೆಲ್ ದಮ್ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ದಂಗ್ ನಡ್ಕೊಂಡವ್ರು ಮಾತ್ರ ಹಿಂಗೆಲ್ಲ ಮಾತಾಡ್ಬೇಕು. ಏಯ್ ಮಲ್ಲಿ, ಈ ಮಾದೇವ ಮಾತ್ ಕೊಟ್ರೆ ಮುಗೀತು ಅನ್ನೋದು ಮರ್ತೋಯ್ತಾ? ನೀನ್ ಮಾಡಿದ್ದನ್ನ ಯಾವ್ದನ್ನು ಮರೆಯಲ್ಲ ಮಾದೇವ. ನಿನ್ ತಂಗಿ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದು ಹಾಗೆ ಹೋಗ್ಬಿಟ್ರಂತೆ. ಯಾಕೆ, ಏನಾಯ್ತು? ಸಂಬಂಧ ಕೂಡ್ಲಿಲ್ವಾ ಅಥವಾ ಮಾತ್ ಬರಲ್ಲ ಅಂತ ಹಾಗೆ ಹೋಗ್ಬಿಟ್ರ? ನಮ್ಮಮ್ಮ ನನ್ನ ಮಾತಲ್ಲಿ ಕಟ್ಟಾಕ್ತೆ ಹೋಗಿದ್ದಿದ್ರೆ ಹೀಟ್ ಹೊತ್ತಿಗೆ ನಿಮ್ ಫೋಟೋಗೆ ಹಾರ ಹಾಕಿ ತೀತಿ ಮಾಡಿ ಗೋರಿನೂ ಕಟ್ಬಿಡ್ತಾ ಇದ್ದೆ. ಜೀವ ಉಳ್ದೈತಲ್ಲ ಅಂತ ಖುಷಿ ಪಡ್ರಲ್ಲ. ಯಾಕ ದೇವ್ರು ಕೊಟ್ಟಿರೋ 2ನೇ ಅವಕಾಶನೂ ಹಾಳು ಮಾಡ್ಕೊಂಡಿರ? ನೋಡು, ಇದೇ ಮೊದ್ಲು ಇದೇ ಕೊನೆ. ಇನ್ನೊಂದು ಕಿತ ನನ್ನ ತಂಗಿ ಜೀವನದ ಬಗ್ಗೆ ಮಾತಾಡಿದ್ರೆ ಸಿಗದು ತೋರಣ ಕೊಟ್ಬಿಡ್ತೀನಿ. ತಂಗಿ ಜೀವನ? ಇನ್ನೆಲ್ ನಿನ್ ತಂಗಿ ಜೀವನ? ಗಂಡಿನ ಕಡೆ ರೋಗ ಆಯ್ತಲ್ಲ. ಊರ್ಗೊಬ್ನೇ ಸೂರ ಏನ್ಲ? ಏಯ್, ನನ್ ತಂಗಿ ಮೆಚ್ಚೋ ಹುಡುಗ ಎಲ್ಲೇ ಇರ್ಲಿ, ಕರ್ಕೊಂಬಂದ್ ನಾನ್ ಮದುವೆ ಮಾಡಿಸ್ತೀನಿ. ಏಯ್ ಮಾದೇವ, ನಿನ್ ತಂಗಿನ ಯಾರಿಗಾದ್ರೂ ಮದ್ವೆ ಮಾಡ್ಕೊಡೋ, ಆದ್ರೆ ಅವಳ ಜೀವನದಲ್ಲಿ ನೆಮ್ಮದಿಯಾಗಿ ಸುಖವಾಗಿರಕ್ ಚಾನ್ಸೇ ಇಲ್ಲ. ಯಾಕೆ ಹೇಳು? ಇರೋದಕ್ಕೆ ನಾನ್ ಬಿಡಲ್ಲ. ಏಯ್ ಮಾದೇವ, ಬಿಡು ಮಾದೇವ, ಮಾದೇವ ಬಿಡು ಮಾದೇವ, 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 ಏಯ್ ಕೈ ಬಿಡು ಮಾದೇವ. ನಿನ್ ತಂಗಿ ಮದ್ವೆ ಎಷ್ಟು ಸಲ ನಿಂತೋಗಿದೆ. ಆಮೇಲೆ ಜೀವನ ಪೂರ್ತಿ ಅವಳಿಗೆ ಮದ್ವೆನೇ ಆಗಲ್ಲ ಕೊಡು. ನೀನ್ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ಇಡೀ ಕುಟುಂಬ ಕೊಲೆಗಾರ ಕುಟುಂಬ ಅಂತ ಅನ್ಸ್ಕೋಬೇಕಾ?
ಇದನ್ನೆಲ್ಲ ನೋಡೋ ಬದಲು ನನ್ನ ಸತ್ತೋಗೋದೇ ವಾಸಿ. ಸತ್ತೋಗೋದೇ ವಾಸಿ. ಮಾದೇವ ಕೈ ಬಿಡು. ಮಾದೇವ ನಾನು ಹೊಡೆಯೋ ಏಟ್ಗೆ ಮೈಯಲ್ಲಿರೋ ಮೂಳೆ ಎಲ್ಲ ಪುಡಿ ಪುಡಿಯಾಗಿ ಬೇರೆ ಕಡೆಗೆ ಶಿಫ್ಟ್ ಆಗ್ಬಿಡ್ಬೇಕು. ಆಮ್ಯಾಕೆ ಆ ದೇವ್ರಿಗೆ ತಲೆ ಕೆಟ್ಟೋಗ್ಬೇಕು. ನಾನು ಯಾವಾಗಪ್ಪ ಈ ನನ್ನ ಮಗನ ಸೃಷ್ಟಿ ಮಾಡಿದೆ ಅಂತ. ಕೊನೆದಪ್ಪ ಹೇಳ್ತಾ ಇವ್ನಿ, ಬಾಲ ಮುದ್ರಕಂಡ್ ಬಿದ್ದಿದ್ರೆ ಬದುಕಿರ್ತೀಯ, ಇಲ್ಲ ಅಂದ್ರೆ ಇದೇ ಕೈಯಲ್ಲಿ ನೆಗೆದೋಯ್ತೀಯ. ಏಯ್ ಮಲ್ಲಿ, ಕರ್ಕೊಂಡೋಗ್ಲ ಅವನ್ನ, ಇಲ್ಲ ಅಂದ್ರೆ ನನ್ನ ಕೈಲೇ ಹೆಣ ಆಗೋಯ್ತಾನೆ. ಮಾತು ಅಂದ್ರೆ ಮಾತು, ಮಾದೇವನ್ ಮಾತು. ಇನ್ನೂ ಏನ್ಲ ಮುಖ ನೋಡ್ತಿದ್ಯಾ? ಹೋಗಲ್ಲೇ. ಪಂಚಮಿ, ಹಾಗೆಲ್ಲ ಹಠ ಮಾಡಬಾರ್ದು. ಒಂದೇ ಒಂದು ತುತ್ತಿನ ಸ್ವಲ್ಪ ತಿನ್ನು ಪಂಚಮಿ. ಮನ್ಸಿಗೆ ನೋವಾಗಿದೆ ಅಂತ ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು. ಜಾಣೆ ಅಲ್ವಾ, ತಿನ್ನಮ್ಮ. ಸ್ವಲ್ಪ ಸ್ವಲ್ಪ ಊಟ ಮಾಡು ಆಯ್ತಾ? ಎಷ್ಟು ಸೇರುತ್ತೆ ಅಷ್ಟೇನು. ಆಹಾ, ಈ ಅಮ್ಮ ಮಗಳು ಈ ತರ ಮಂಕಾಗಿರೋದನ್ನ ನೋಡೋದಿಕ್ಕೆ ಅದೆಷ್ಟು ಖುಷಿ ಆಗತ್ತೋ. ಇವ್ರು ಯಾವತ್ತೂ ಹೀಗೆ ಇರ್ಬೇಕು. ಸಂತೋಷ ಅನ್ನೋದು ಯಾವುದೇ ಕಾರಣಕ್ಕೂ ಇವ್ರ ಹತ್ರನೂ ಸುಳಿಬಾರ್ದು. ಹಲೋ ಕಿಟ್ಟಿ. ಅಕ್ಕ, ಆ ಮಹಾದೇವ ಗರುಡ ಮತ್ತೆ ಮಲ್ಲಿ ಜೊತೆ ಜಗಳ ಆಡ್ತಿರೋದನ್ನ ನೋಡ್ದೆ ನಾನಿವತ್ತು. ಓ ಹೌದೇನು? ಅವನೇನು ಅನಾಹುತ ಮಾಡ್ಕೊಳ್ಳಿಲ್ವಾ? ಆ ಗರುಡನ್ನ ಕತ್ತಿಡ್ದು ಮೇಲೆ ಕೆತ್ತಿದ್ದ ಅಕ್ಕ. ಇವತ್ತು ಅವನಿಗಿದ್ದಿದ್ ರೋಷ ನೋಡಿ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಮತ್ತೆ ಅವನ ಅಮ್ಮನ್ ನೆನ್ಪಾಯ್ತು ಅಂತ ಅನ್ಸುತ್ತೆ. ಬಿಟ್ಬಿಟ್ಟ ಅಕ್ಕ. ಆಮೇಲೆ ಅವನಿಗೆ ಸರಿಯಾಗಿ ವಾರ್ ಮಾಡ್ದ. ಇನ್ನೊಂದ್ಸಲ ನನ್ನ ತಂಗಿ ವಿಷಯಕ್ಕೆ ಬಂದ್ರೆ ನಿಮ್ಮನ್ನ ಬಿಟ್ಬಿಡಲ್ಲ, ಸಿಗ್ದಾಕ್ಬಿಡ್ತೀನಿ ಅಂತ ವಾರ್ ಮಾಡ್ದ ಅಕ್ಕ. ಹೌದಾ? ಇಷ್ಟು ಕಿಡಿ ಸಾಕು ಬಿಡೋ ನಮ್ಗೆ. ಈ ಕಿಡಿಯಿಂದ ದೊಡ್ಡದಾಗೆ ಬೆಂಕಿ ಹಚ್ಬೋದು ನಾವು. ಏನಕ್ಕ ಹೇಳ್ತಾ ಇದೀಯಾ? ಹೊಸ್ದಾಗ್ ಬಂದಿದ್ದಾನಲ್ಲ ಪೊಲೀಸ್ ಆಫೀಸರ್, ಅದೇ ಕಣೋ ಈ ಕಾವ್ಯನ್ ಕ್ಲಾಸ್ಮೇಟ್. ಹೇಗೂ ಅವನಿಗೆ ನಮ್ಮ ಮಾದೇವನ್ ಕಂಡ್ರೆ ಆಗಲ್ಲ. ಇವನು ಕೂಡ ಮೊನ್ನೆ ನಮ್ಮ ಮನೆಗ್ ಬಂದಾಗ ಅವನಿಗೆ ಚೆನ್ನಾಗಿ ಅವಮಾನ ಮಾಡಿ ಕಳ್ಸಿದಾನೆ. ಅವನು ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಅವರಿಬ್ರು ಮಧ್ಯೆ ಇರೋ ವೈರತ್ವನ ನಾವು ಬಳಸ್ಕೋಬೇಕು ಕಿಟ್ಟಿ. ಹೇಗಕ್ಕ ಬಳಸ್ಕೊಳ್ಳೋದು? ನಮ್ಮ ಮಾದೇವ ಆ ಗರುಡ ಮಲ್ಲಿಗೆ ಹಾಕಿರೋ ಧಮ್ಕಿನ ನಾವು ನಿಜ ಮಾಡ್ಬಿಟ್ರೆ, ಆ ಪೊಲೀಸ್ಗೆ ಈ ಮಾದೇವನ್ ಹಿಡಿಯೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಟ್ರೆ. ಅಕ್ಕ, ಸಖತ್ ಖತರ್ನಾಕ್ ಐಡಿಯಾ ಇದು. ಸೂಪರ್ ಆಗಿದೆ. ಈ ಸಲ ಮಹಾದೇವ ಸತ್ತ ನಮ್ ಕೈಯಲ್ಲಿ. ಏ ಕಲ್ಯಾಣಿ, ಆ ತಟ್ಟಿ ಪ್ರೇಮನ ನನ್ ಮಗನಿಗೆ ಮದುವೆ ಮಾಡಿಸಿ ಅವನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಲ್ವಾ ನೀನು? ನೋಡ್ತಾ ಇರೆ, ನಾನ್ ನಿನ್ನ ಮಗನ ಜೀವನನ, ನಿನ್ನ ಇಡೀ ಸಂಸಾರನ ಅದ್ ಹೇಗೆ ನಾಶ ಮಾಡ್ತೀನಿ ಅಂತ. ಪ್ರೇಮ, ಪ್ರೇಮ ಎಲ್ಲಿಗೆ ಹೋಗ್ತಿದೀಯಾ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಸರಿ ಬಾ, ನಾನೇ ಡ್ರಾಪ್ ಮಾಡ್ತೇನೆ. ಅಲ್ಲ, ಇದು ನನ್ ಕನ್ಸ ಅಥವಾ ಭ್ರಮೆನಾ? ಭ್ರಮೆನಾ? ಏನ್ ಭ್ರಮೆ ಪ್ರೇಮ? ಅಲ್ಲ, ನೀನು
ನಂಗ್ ದೇವಸ್ಥಾನದವರೆಗೂ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅದ್ ಸತ್ಯನಾ? ಸತ್ಯನೇ, ನಾನೇ ಕರಿತಿರೋದು. ಹೇಗಿದ್ರು ಹಾಸ್ಪಿಟಲ್ಗೆ ಹೋಗ್ತಾ ಇದೀನಲ್ವಾ, ಆನ್ ದಿ ವೇ ತಾನೇ ದೇವಸ್ಥಾನ ಇರೋದು. ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಬಾ. ಯಾಕೆ ನಗ್ತಿದೀಯಾ? ರಾಮ್, ನಿನ್ ಆಸ್ಪತ್ರೆ ದಾರಿನೇ ಬೇರೆ, ದೇವಸ್ಥಾನಕ್ಕೆ ಹೋಗೋ ದಾರಿನೇ ಬೇರೆ ತಾನೆ? ನೀನ್ ಆಸ್ಪತ್ರೆ ಹೋಗೋ ದಾರಿಲೇ ದೇವಸ್ಥಾನ ಇದೆ ಅಂತ ಹೇಳ್ದಿಯಲ್ಲ, ಅದಕ್ಕೆ ನಗು ಬಂತು. ಅದು ದೇವಸ್ಥಾನ ಹತ್ರದಲ್ಲೇ ಇರೋದಲ್ವಾ, ಅದಕ್ಕೆ ಡ್ರಾಪ್ ಮಾಡ್ತೀನಿ ಅಂದೆ. ನಾನ್ ನಡ್ಕೊಂಡ್ ಹೋಗ್ತಿರೋದನ್ನ ನೋಡಿ ರಾಮ್ಗೆ ಕಷ್ಟ ಆಯ್ತೇನೋ. ರಾಮ್, ನೀನ್ ತೋರ್ಸೋ ಚಿಕ್ಕ ಚಿಕ್ಕ ಕಾಳಜಿ ನನಗ್ ತುಂಬಾ ದೊಡ್ಡದು ಅನ್ಸುತ್ತೆ. ಏನ್ ಆಗ್ ನೋಡ್ತಿದೀಯಾ? ನಾನಾ? ಹಾ, ಕಾರಲ್ಲಿ ನನ್ ಜೊತೆ ನಿಂತ್ಬಿಟ್ರೆ ಬೇರೆ ಯಾರಿದ್ದಾರೆ? ಅದು ಆಚೆ ಬಿಲ್ಡಿಂಗ್ ಗಳು ನೋಡ್ತಾ ಇದ್ದೆ. ಬಿಲ್ಡಿಂಗಾ? ಏಯ್, ನಾನೇನಾದ್ರೂ ಜೋಕ್ ಮಾಡದ್ನಾ? ಮತ್ತೇನಿಲ್ದೆ ಯಾಕೆ ನಗ್ತಿದೀಯಾ? ಏನಿಲ್ಲ, ನೀನು ಬಿಲ್ಡಿಂಗ್ ಸಾ ಅಂತ ರಾಗ ಹೇಳ್ದಿಯಲ್ಲ, ನಂಗೆ ಆ ಕನ್ಸ್ ನೆನ್ಪಾಯ್ತು. ತರ್ಲೆ. ಒಳ್ಳೆ ಕತೆ ಆಯ್ತು. ಅದಿರ್ಲಿ ಪ್ರೇಮ, ಯೂಶಲಿ ನೀನು ಶುಕ್ರವಾರ ಮಾತ್ರ ತಾನೇ ದೇವಸ್ಥಾನಕ್ಕೆ ಹೋಗೋದು. ಏನಿದು ಇವತ್ತು ಹೋಗ್ತಿರೋದು? ಅದು ಹಾಗೆ ಸುಮ್ನೆ ಹೋಗ್ಬೇಕನ್ಸ್ತು, ಹೋಗ್ತಾ ಇದ್ದೀನಿ. ಯಾಕೆ, ನನ್ನಿಂದೇನಾದ್ರೂ ಮುಚ್ಚಿಡ್ತಿದ್ಯಾ? ಚಿಚೆ, ಹಾಗೆಲ್ಲ ಏನೂ ಇಲ್ಲಪ್ಪ. ಮತ್ತೆ ಹೇಳೋದಕ್ಕೊಂದು ಮಾತನ್ನ ಒಳಗೆ ನಂಬ್ಕೊಬಿಟ್ಟೆ. ಅದು ಒಂದ್ ಹರಕೆ ಕಟ್ಕೊಂಡಿದ್ದೆ. ಯಾರಿಗೋಸ್ಕರ? ಇನ್ಯಾರಿಗೋಸ್ಕರ? ನನ್ ಪ್ರಪಂಚನೇ ಆಗಿರೋ ನಿನ್ಗೋಸ್ಕರ. ಹಲೋ ಪ್ರೇಮ. ನಿನ್ಗೋಸ್ಕರನೇ ರಾಮ್. ನನ್ಗೋಸ್ಕರನಾ? ಯಾಕೆ? ಅದು ಮಿನಿಸ್ಟ್ರಿಂದ ಅಷ್ಟೊಂದ್ ತೊಂದ್ರೆ ಆಗಿತ್ತಲ್ಲ ರಾಮ್, ಅವ್ರಿಂದ ನಿಂಗೆ ಏನು ಅಪಾಯ ಆಗ್ಬಾರ್ದು ಅಂತ ಹರಕೆ ಹೊತ್ಕೊಂಡಿದ್ದೆ. ಆದ್ರೂ ಅಂತ ದೊಡ್ಡ ತೊಂದ್ರೆನ ದೇವ್ರಿಂದ ಅಷ್ಟೇ ಸರಿ ಮಾಡೋದಕ್ ಸಾಧ್ಯ ಅಲ್ವಾ? ಯಾವ ಹರಕೆ ಮಾಡ್ಕೊಂಡಿದೀಯಾ? ಚುಪ್, ಅದ್ನೆಲ್ಲ ಹೇಳ್ಬಾರ್ದು. ಅದನ್ನ ಹೇಳ್ಬಾರ್ದಾ? ಹೌದು, ಹೇಳ್ಬಾರ್ದು. ಮಾಡ್ಕೊಂಡಿರೋ ಹರಕೆನ ತೀರ್ಸೋ ತನಕ ಯಾರಿಗೂ ಹೇಳ್ಬಾರ್ದು. ಅದು ಇಬ್ರಿಗೂ ಶ್ರೇಯಸ್ ಅಲ್ಲ. ಅಲ್ಲ ಅದು ಪ್ರೇಮ. ಡಾಕ್ಟ್ರೆ, ದಯವಿಟ್ಟು ಸುಮ್ನೆ ಗಾಡಿ ಉಳಿಸಿಪ್ಪ. ಸರಿ. ಏನ್ ಫೋನ್ ಮಾಡಿದ್ದು? ಒಬ್ಬನ್ ಕತೆ ಮುಗಿಸ್ಬೇಕಿತ್ತು, ಆಗತ್ತಾ? ಯಾರವನು? ಸುಲಭವಾಗಿ ಸಿಕ್ಕೋಬೇಕ್ರ. ಮುಗ್ಸೋಕ್ ನಿಂತ್ರೆ ರಕ್ಷಣೆ ಮಾಡ್ಕೊಳಕ್ಕೂ ಒಂದ್ ಕೈ ಇಲ್ಲ ಅವನ ಹತ್ರ. ಈಸಿಯಾಗಿ ಹೊಡೆದಾಕ್ಬಹುದು. ಹೊಡೆದಾಕ್ಬೇಕು ಅಂತ ನಿಂತ ಮೇಲೆ ಕೈ
ಒಂದಿದ್ರೆ ಏನು 100 ಇದ್ರೆ ಏನು ಹೊಡೆದಾಕೋದೇನೆ. ಆದ್ರೆ ಹೊಡೆದಾಕಿದ್ಮೇಲೆ ಒಂದಿಷ್ಟು ಜವಾಬ್ದಾರಿಗಳಿರ್ತಾವಲ್ಲ. ಏನ್ ನಿನ್ ಯೋಚನೆ? ಸಿಕ್ಕಾಕೊಂಡ್ರೆ ಪೊಲೀಸ್ ಅರೆಸ್ಟ್ ಮಾಡ್ತಾರಂತ ಭಯನಾ? ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮಹಾದೇವ್ ಯಾರು ಅಂತ ಗೊತ್ತಲ್ವಾ? ನೋಡಿದೀನಿ. ತಲೆ ಕೆಟ್ರೆ ಮನುಷ್ಯನೇ ಅಲ್ಲ. ಅವನೇ. ಅವನು ಗರುಡನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಈಗ ಗರುಡ ಸತ್ರೆ ಆರೋಪ ನಿಮ್ಮೇಲೆ ಬರಲ್ಲ, ಆ ಮಹಾದೇವ್ ಮೇಲೆ ಬರುತ್ತೆ. ನೀವು ನಿಮ್ ಕೆಲಸ ಮುಗಿಸಿ ಆರೋಪ ಮಹಾದೇವ್ ಮೇಲೆ ಬರೋ ತರ ನಾನ್ ನೋಡ್ಕೋತೀನಿ. ಎಲ್ ಸಿಗ್ತಾನೆ ಬಕ್ರ? ಬನ್ನಿ ನನ್ ಜೊತೆ. ತೆಗಿಯ ಗಾಡಿ. ಸರಿ, ನಾ ಹೊಡ್ತೀನಿ, ಬಾಯ್. ಅಲ್ಲ, ಇಲ್ಲಿ ತನಕ ಬಂದಿದ್ಯಾ? ದೇವಸ್ಥಾನದೊಳಗ್ ಬರ್ಬೋದಲ್ವಾ? ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೀನಿ. ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಂಗ್ ದೇವಸ್ಥಾನಕ್ ಬಿಡೋದಕ್ಕೆ ನಿಂಗೆ ಅರ್ಜೆಂಟ್ ಆಗ್ಲಿಲ್ವಾ? ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ. ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ ಬಾ. ಸರಿ, ಬಾಯ್. ಬರ್ತೀನಿ. ಬಾಯ್. ಬಾಯ್. ಇವನು ಅದೇ ಲಾಯರ್ ಅಲ್ವಾ? ಪ್ರೇಮನ್ ಫೇಕ್ ಬಾಯ್ ಫ್ರೆಂಡ್ ಅಂತ ಕರ್ಕೊಂಡ್ಬಂದು ಪ್ರೇಮನ್ ಹೆಸರಿಗೆ ಕಳಂಕ ತಂದವನು ಇವನೇ ಅಲ್ವಾ? ಪ್ರೇಮ ನಿಮಗೆ ಬೆಸ್ಟ್ ಫ್ರೆಂಡ್. ಹಾಗಾಗಿ ಅವ್ರು ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿಮಗೆ ಗೊತ್ತಿರ್ಬೇಕಿತ್ತು ಅಂತ. ಅವ್ರು ನಿಮಗೆ ದೇವ್ ಅವ್ರನ್ನ ಲವ್ ಮಾಡೋ ವಿಷಯನ ಹೇಳಿದ್ರು. ಆದ್ರೆ ಪಾಪ ಅವರು ಫೋಟೋ ತೋರಿಸೋದನ್ನ ಮರ್ತ್ಬಿಟ್ಟಿದ್ರು ಅಂತ ಕಾಣುತ್ತೆ. ನೋಡು, ಅದೇ ಗರುಡನ್ ಮನೆ. ರಾತ್ರಿ 10:10ವರೆಗೆ ಇದೇ ರೋಡಲ್ಲಿ ಅವನ ಮನೆಗೆ ಬರೋದು. ಅಲ್ಲಿಂದ ಹೀಗೆ ಬಂದು ಅವನ ಮನೆ ಸೇರುವಷ್ಟರಲ್ಲಿ ಅವನ್ನ ಹೊಡೆದು ಮುಗಿಸ್ಬೇಕು. ಚಿಂತೆ ಬಿಡೋಣ, 4 ಅಸ್ಥಿರ ಸಿಂಹಗಳಿದ್ದೇವೆ. ಆ ಒಂದು ಮಲನ ಹೊಡೆದಾಕದ್ ಕಷ್ಟನಾ? ಏಯ್,
ಒಂದ್ ನೆನ್ಪಿಡ್ಕೊ, ಅವನನ್ನ ಒಬ್ಬನೇ ಹೊಡಿಬೇಕು, ಅದು ನೀನು. ನಾನೇ ಯಾಕೆ? ಮಹಾದೇವನ್ ಹೈಟು ಪರ್ಸನಾಲಿಟಿಗೆ ನೀನ್ ಸರಿಯಾಗಿ ಮ್ಯಾಚ್ ಆಗ್ತೀಯ. ಅಕಸ್ಮಾತ್ ಯಾರೇ ನೋಡಿದ್ರು ಎಲ್ರಿಗೂ ಒಂದ್ ಮಹಾದೇವನೇ ಅಂತ ಅನ್ನಿಸ್ಬೇಕು. ಮಹಾದೇವ ಒಂಟಿ ಸಲಗ, ಗುಂಪಿನ ಜೊತೆ ಕರ್ಕೊಂಬಂದು ಬೇಟೆ ಆಡಲ್ಲ, ಸಿಂಗಲ್ ಆಗಿ ಹೊಡಿತಾನೆ. ಆಯ್ತು ಬಿಡು, ನಾನೇ ಎತ್ತೀನಿ ಅವನ್ನ. ಸರಿ, ಕೆಲಸ ಮುಗಿದ್ಮೇಲೆ ಕಾಲ್ ಮಾಡು.